ಸತ್ತು ತೊಡಗಾಣ ಸೇರಿದ್ದಾವೆ. ಈಗ ಏನೇ ಇದ್ದರೆ ಈ ತುಣಿ ಆದಲ್ಲಿ ಈ ಪಂಡ ಪುಂಡರ ಲಂಡನ ಕಲೆ ಕಾಲ ಬೇಗ ಬಹುದು ನನ್ನ ಹಣ ಎಂದು ಕೊಡುತ್ತೇವೋ ಎಂದು. ಹಣ ಕೊಡುದಿಲ್ಲವೆಂದರೆ ಕೊಡುದಿಲ್ಲವೆಂದರೆ ದುರ್ಗ ಗೋವನ ಮುಂದೆ ಕೋಣದ ರುಂಡ ಕಡೆದಂತೆ ಇಬ್ಬರು ಅಣ್ಣ ತಮ್ಮಂದಿರ ರುಂಡವನ್ನು ಪಡೆದು ನಮ್ಮ ಎಲ್ಲರ ಅರಮನೆಯ ಬಾಗಿಲಿಗೆ ತೋರಣ ಕಟ್ಟಿ ನಾಲಿಗೆ ಉದ್ದ ಹೋಗುತ್ತದೆ ಮಗನೇ. ಉದ್ದು ಹರಿದು ಬಿಟ್ಟರೆ ಮುಂದೆ ಆಗುವುದೇ ಬೇರೆ. ರೈತ ನಾಯಿಗಳು ಸೋತ್ತು ಸಾವಿರಾರು ಹಳ್ಳಿಯ ಸರ್ದಾರನ ಮುಂದೆ ಹತ್ತರದ ಶಬ್ದವೇ. ನಾಗೇಂದ್ರ, ಈ ರೈತ ನಾಯಿಗಳ ದರ್ಪ ಅಡಗಿಸಲು ಸರಿಯಾದ ವ್ಯಕ್ತಿ ಅಂದರೆ ಆ ಕಾಳಿಂಗ. ಕಾಳಿಂಗ ಕಾಳಿಂಗ ದೇವೇಂದ್ರ, ಗುಬ್ಬಿಯ ಮೇಲೆ ಬಾಣ ಹೊಡೆಯುವುದೊಂದೇ ಈ ರೈತರೊಂದಿಗೆ ಹಗೆತನ ಸಾಧಿಸುವುದು ಒಂದೇ. ದಯವಿಟ್ಟು ಕದನ ಮಾಡಿ ವೈರತ್ವ ಕಟ್ಟಿಕೊಳ್ಳುವುದಕ್ಕಿಂತ ಮಾನವೀಯತೆಯ ದೃಷ್ಟಿಯಿಂದ ಪ್ರಮಾಣ ಮಾಡಿ ಹೇಳು, ನೀನು ನನಗೆ ಕೊಟ್ಟಿರುವ ಹಣ ಎಷ್ಟು ಎಂದು. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಮಾನಗೆಟ್ಟನಂದಂಗಾಯ್ತಲ್ಲ. ನನಗೆ ಅನ್ನ ಕೊಡುವ ಭೂತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ನನಗೆ ಕೊಟ್ಟಿದ್ದು 50,000. ಇದು ಸತ್ಯ ಸತ್ಯ ಸತ್ಯ. ಸತ್ಯ ನಡೆಯುವ ಹರಿಶ್ಚಂದ್ರನ ಗುಡಿ ನೋಡು ರಾಮ, ಇಲ್ಲ ಸಲ್ಲದ ಕಂತಿನ ಪುಸ್ತಕವನ್ನು ತಿರುಮರು ಮಾಡಿ ನಮ್ಮ ಕೈಯಿಂದ ಒಲಿಕೆ ತಿಂದು ಮಣ್ಣ ಸೇರಬೇಡ. ಮರ್ಯಾದೆಯಿಂದ ಹಣ ಕೊಡು. ನಾಳಿಗೆ ಉದ್ದ ಹೋಗುತ್ತದೆ ಮಗನೇ. ಹೊತ್ತು ಮೀರಿ ಹರಿದು ಬಿಟ್ಟರೆ ಮುಂದೆ ಆಗುವುದೇ ಬೇರೆ. ತಿಳ್ಕೊಳ್ಳೆ. ಯಾಕಪ್ಪ, ಕಲಿಯುಗದ ರಾಮ ಲಕ್ಷ್ಮಣರ ನೀವು ನಿಜವಾಗಿ ಮನುಷ್ಯತ್ವ ನಿಮ್ ಕಡೆ ಇದ್ರ, ನೀವು ಸಂಪೂರ್ತಿ ಮಾನವಿಕೆ ನಿಮ್ ಕಡೆ ಇದ್ರ, ನಾವು ಕೊಟ್ಟಿದ್ದು 1 ಲಕ್ಷ ರೂಪಾಯಿ ಹೊಳೆ ಕೊಡ್ರಿ. ಮಂಡ್ಯನ ಮಕ್ಕಳು ಎರಡು ಕಡೆ ಬೆಳಗಾಗ್ಯವು. ನೀನು ನಿಜವಾಗಿ ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಯಾಕೋ ರಮಣ? ಈ ಅಪ್ಪಟ ಯಜಮಾನ್ ಮೇಲೆ ನಿನಗೆ ಸಂಶಯನ? ದೇವರಾಣಿ ಮಾಡಿ ಅಜ್ಜುಪ್ಪ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ನಿಮ್ಮಂತ ಜಪುಡಿ ಬುದ್ಧಿಯವರು ರಾಜಕೀಯದಲ್ಲಿ ಸಮಾಜದಲ್ಲಿ ಕುಳಿತುಕೊಂಡಿರುವಾಗ ಕಾಲಿಗೆ ಹಾಯುವ ನಾಯಕರು ದೊಡ್ಡವರಾಗಿ ಎದ್ದು ನಿಂತಿದ್ದಾರೆ. ತನಪುಗಳು ನನ್ನ ತಲೆ ಪೆತ್ತವನ್ನು ನೆತ್ತಿಗೇರಿಸಬೇಡ. ಹಣ ಕೊಡ್ತೀವೋ ಕೊಟ್ಟವರ ಹಣದ ಋಣದಲ್ಲಿ ಹೋಗುವರಲ್ಲ ಈ ರೈತರ ಮಕ್ಕಳು. ಇನ್ನೆರಡು ವಾರದಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ರಾಶಿ ಮಾಡಿ ಮಾಡಿಕೊಂಡು ಬಂದು ನಿಮ್ಮ ಹಣವನ್ನು ಕೊಟ್ಟು ಹೋಗುತ್ತೇನೆ. ನಿಲ್ಲು ರಾಮ ನಿಲ್ಲು. ನಾಳೆ ನಾವೇನಾದ್ರೂ ಹಣ ಕೇಳಲು ನಿಮ್ಮ ಮನೆಗೆ ಬಂದಾಗ ಈ ನಿನ್ನ ತಮ್ಮ ಮೈ ದಾರಿ ಕುಡಿಗಿದರೆ ಗುದ್ದಾಯಿಸಿ ಗುದ್ದಿಕೊಳ್ಳುತ್ತೇನೆ. ಎಚ್ಚರ. ಈ ಮೈನಲ್ಲಿ ದೇಹದ ಮೇಲೆ ನಿಮ್ಮ ಯಾವ ಕೈ ಗೊತ್ತಿರ್ತೀಯೋ ಆ ಕೈ ಬಿಡೋ ಬೀಜದ ಕೊಂಡೆ ಹೊರತಕ್ಕೆ ನೆಲಕ್ಕೆ ಉರುಳಿ ಬೀಳುತ್ತದೆ. ಎತ್ತರ ಈ ಮಹಿಳೆಯರಿಗೆ ಒಂದು ಸಂಚ ಹಾಕಲೇಬೇಕು ಅಂದಾಗ ಉಳಿತೈತೆ ನಮಗೆ. ಈ ಮಹಿಳೆಯರ ಮಟ್ಟದಲ್ಲಿ ಈ ಸಮಾಜದಲ್ಲಿ ಬೆಳೆಯಲು ಬಿಟ್ಟರೆ ನಮ್ಮ ಮಾನ ಪ್ರಾಣ ಎರಡು ಹರಣಿಸುತ್ತಾರೆ. ಇಬ್ಬರಿಗಿಂತ ಮುಂಚೆ ನನ್ನ ಕಡಿತನ ಸಣ್ಣಾಗಿ. ನಾಗೇಂದ್ರ, ಕೂರಿ ಎಷ್ಟು ಕೋಪಿರ್ತದೆ ಅದು ಕಟಕನಿಗೆ ಲಾಭ. ಈ ದೇವೇಂದ್ರ ಆಡುವ ಆಟ ನನ್ನ ಹುಟ್ಟಿಸಿದ ಆತನಿಗೆ ಕೇಳೋದಿಲ್ಲ. ಅಂದ ಮೇಲೆ ಆ ಮೋಪು ಗುರುಗಳಿಗೆ ಹೇಗೆ ಗೊತ್ತಾಗಬೇಕು? ನಾಗೇಂದ್ರ, ನಾನು ಇನ್ನು ಮುಂದೆ ಬರುತ್ತಿರುವ ನಾಟಕದ ಒಂದೊಂದು ಪುಟಗಳ ಅಧ್ಯಾಯವನ್ನು ನೀನು ಓದುತ್ತಾ ಹೋಗು. ಹೇಗೆ ಆರಂಭ ಹೇಗೆ ಮುಕ್ತಾಯ ಎನ್ನುವುದು ಎಂದು. ತಲೆಯೋಗೋ ಬಿಸಿ ಆಗಿದೆ. ಒಂದು ಗುಂಡಿನ ಪಾಟಿಗೆ ರೆಡಿ ಮಾಡಿಸು. ಈ ಮಂಗ್ಯನ ಮಗ ಒಂದ ಸಿಲ್ ಹಾಕಿದ್ರು ಸಾಕ್ರಿ. ಹೆಣ
ಕರೀಲೇಪ್ಪ. ಸೌಂದರ್ಯ ದೇವತೆ, ನಿನ್ನ ಸೌಂದರ್ಯವನ್ನು ಎಷ್ಟು ರೀತಿ ವರ್ಣಿಸಿದ್ರು ಅದಕ್ಕೆ ಅಕ್ಷರಗಳೇ ಸಾಲದ ತಾಯಿ. ಏನಿನ ಅಂದ ಚಂದ, ಏನಿನ ಸೃಷ್ಟಿ ಸೌಂದರ್ಯವನ್ನು ನೋಡಿ ನನಗೂ ನಿನ್ನ ಮೇಲೆ ಹಾಡು ಹಾಡಿ ಕುಣಿಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ? ಅಲ್ಲ ಹುಡುಕುವುದು ಕಾರ್ಯದಲ್ಲಿ ನಕ್ಷತ್ರ ಎಣಿಸುವುದು ಎರಡು ಒಂದೇ. ಯಾಕಂದ್ರೆ ಆಕಾಶ ನಕ್ಷತ್ರ ಅಂತ ಏನೇನೋ ಮಾತಾಡ್ತಾ ಇದೆಯಲ್ಲ, ನಾಟ್ಯ ಪರ್ಸನಲ್ ವಿಷಯ ಮಾತನಾಡುವುದಿತ್ತು. ಮಾತು ಸರೋಜ, ನೀನು ಮೊದಲು ಪ್ರಾಮಿಸ್ ಮಾಡಬೇಕು. ನೀನು ಹೇಳೋ ಮಾತು ನನಗೂ ಓಕೆ ಅನಿಸಿದ್ರೆ ಆಮೇಲೆ ಪ್ರಾಮಿಸ್ ಮಾಡ್ತೀನಿ. ಇಲ್ಲವಾದರೆ ಎಲ್ಲೇ ಹೋದ್ರೆ ನೀನ್ ಎಲ್ಲರ ವಿಷಯ ಹೇಳಿ ನನಗೆ ಟೆನ್ಷನ್ ಕೊಡ್ಬೇಡ. ಮೊದಲು ವಿಷಯ ಏನು ಅಂತ ಹೇಳು ಸಾಗರ್. ಸರೋಜ, ನನ್ನ ಹೃದಯದಲ್ಲಿ ಮನೆಯ ಮಾಡಿಕೊಂಡಿರುವ ಮಾತನ್ನು ಬಿಚ್ಚಿ ಹೇಳಲು ನನ್ನ ನಾಲಿಗೆ ಯಾಕೋ ಗಡಬಡಿಸುತ್ತಿದೆ. ಯಾಕಂದ್ರೆ ನಾನು ಹೋಗ್ತೀನಿ. ಇಲ್ಲ ಸರೋಜ, ನಿನ್ನ ದಿನಕ್ಕೊಮ್ಮೆ ನೋಡದಿದ್ದರೆ ಮಾತನಾಡದಿದ್ದರೆ ಏನೋ ನನ್ನ ತಡ ಮನಸ್ಸಿಗೆ ತಾಪವಾಗುತ್ತದೆ. ಈ ನಿನ್ನ ಅಂದ ಚಂದ ರಾತ್ರಿ ನನ್ನ ಕನಸಿನಲ್ಲಿ ಬಂದು ನಲ್ಲುತ್ತದೆ. ಸರೋಜ, ನನ್ನ ಪ್ರೇಮದ ಕನಸಿನ ಕೋಟೆಗೆ ಮೋಸದ ಬಾ ಬಿಡಿಸಿ ನನ್ನ ಕನಸಿನ ಕೋಟೆಯನ್ನು ನೆಲಕ್ಕೆ ಉಳಿಸಬೇಡ. ಸಾಗರ್, ಪ್ರೀತಿ ಅನ್ನುವ ಈ ಸಮುದ್ರದಲ್ಲಿ ಮನುಷ್ಯರಾದವರು ಈಜಬೇಕು ಅಂತ ಆಸೆ ಪಡೋದು ಸ್ವಾಭಾವಿಕ. ಹಕ್ಕಿಗೆ ರೆಕ್ಕೆ ಬಲದ ಮೇಲೆ ಆಕಾಶದಲ್ಲಿ ಹಾರಾಡಬೇಕು ಅಂತ ಆಸೆ ಪಡೋದು ಸ್ವಾಭಾವಿಕ. ಹಾಗಿದ್ದಾಗ ನನ್ನ ಹೃದಯ ನನಗೆ ಪ್ರೀತಿ ಅನ್ನುವುದನ್ನು ಕಟ್ಟಿಕೊಂಡಿದ್ದೆ ಅಂದಾಗ ಆ ಹೃದಯದ ಆಣೆಕಟ್ಟು ಮೇಲೆ ಹಾರಾಡಬೇಕು ಅನ್ನೋದು ಆಸೆ ಸ್ವಾಭಾವಿಕ. ಸಾಧ್ಯ ಅಂದರೆ ನೀನು ನನ್ನನ್ನು ನಾನು ನಿನ್ನನ್ನ ಮನಸಾರ ಪ್ರೇಮಿಸ್ತಾ ಇದ್ದೀನಿ ಸಾಗರ್. ನೇರವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಐ ಲವ್ ಯು ಸಾಗರ್. ನೀನೇ ನನ್ನ ಬಾಳಿನ ಉಸಿರು ಹಸಿ. ನೀನೇ ನನ್ನ ಬಾಳಿನ ಚಂದ್ರ ಚಕೋರಿ. ಸರಿ ಸಾಗರ್, ಹಾಗಾದ್ರೆ ಈ ನನ್ನ ಪ್ರೀತಿಯ ಜೋಡಿಯಲ್ಲಿ ಬಿಟ್ಟುಕೊಂಡು ಇಡೀ ಸಾಗರದ ಪ್ರೇಮದ ಅಂದ ಚಂದವನ್ನು ಕಲಿಬೇಕು ಅಂತ ನನಗೆ ಆಸೆ ಆಗುತ್ತೆ ಸರ್. ಹಾಗಾದರೆ ನಗು ಮಲ್ಲಿಗೆ ಹೂವಿನಂತೆ ನಗು ನಗುತ್ತಾ ಬಿಸಿ ಅಪ್ಪಿಗೆಯಲ್ಲಿ ಮಿಲನವನ ಬಾ. ಸಂಗೀತ ಸುದೆಯಾಯಿತು ಈ ಸಂಜೆ ಸೆಳೆಯುವ ಹರ್ಷ ತುಂಬಿದ ಈ ನಗುವು ನಯನವ ಸೆಳೆಯುವ ಹರ್ಷ ತುಂಬಿದ ಈ ನಗುವು ಏನು ಸೊಗಸಾಗಿದೆ ಏನು ಸೊಗಸಾಗಿದೆ ಒಲವಿನ ಕುಣಿತಕ್ಕೆ ಹೃದಯದ ಮಿಡಿತಕ್ಕೆ ತುಂಬಿದೆ ಆಹಾ 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 ಆಯಾದ ಈ ಸಂಜೆ ಆನಂದ ತುಂಬಿರಲು
ಗೀತೆಯು ಹಾಡಿ ಬಂದೆ ನೀ ಜೊತೆಯಲ್ಲಿ ಪ್ರಣಯದ ಗೀತೆಯು ಹಾಡಿ ಬಂದೆ ನೀ ಜೊತೆಯಲ್ಲಿ ಏನು ಉಲ್ಲಾಸವೇ ಏನು ಉಲ್ಲಾಸವೇ ಯುಗ ಯುಗ ಉರುಳಲ್ಲಿ ಹೊಸ ಯುಗ ಉದಿಸಲು ಆಯಾದ ಈ ಸಂಜೆ ಆನಂದ ತುಂಬಿರಲು ಕಾಳ ಸಂಗೀತ ಸುದೆಯಾಯಿತು ಉದ್ಯೋಗ ನಿಲ್ಲಿಸ್ತಾರ ಊರಾಗ ಖಾಲಿ ಜಗ ಪಟ್ಟಿ ನೀರಿನ ಪಟ್ಟಿ ಆ ಪಟ್ಟಿಗಳ ಹೆಸರು ಇಲ್ಲ ನಮ್ ಗ್ರಾಮ ಪಂಚಾಯತ್ ಜಾಗ ಇಲ್ಲ ಇಲ್ಲಿ ಅಂತ ಹೊಸ ಆಮೇಲೆ ಸರ್ಕಾರದಿಂದ ಬಂದಂತ ಅನುದಾನ ಸರ್ಕಾರದಿಂದ ಬಂದಂತ ಊರ್ ಸಾಕರು ರೊಕ್ಕ ಇಸ್ಕೊಂಡು ಒಪ್ಪತ್ತು 2 3 ಆಮೇಲೆ ಹೆಣ್ಮಕ್ಳಿಗೆ ಬಾಗಿಲು ಕಟ್ಟಿಸ್ತೇವೆ ಅಂತ ಹೇಳಿ ಅಲ್ಲ ಊರ್ ಇಷ್ಟೆಲ್ಲ ಗಬ್ಬೆದ್ದು ನಾರಿದ್ರು ಮೆಂಬರ್ಗಳು ಚೇರ್ಮನ್ ಕೇಳಬೇಕು ಅಂತೂ ನಿಮ್ ಪಂಚಾಯತಿ ಸುದ್ದಿ ಬಹಳ ಬಂದು ಸರ್ಕಾರದಿಂದ ಬಂದಂತ ಗಾಂಧಿ
ನಡಿಲಿ